ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾವಿವತ್ತು ನೀರು ಮಾವಿನಕಾಯಿಯಿಂದ ಕೋಸಂಬರಿ ಮಾಡ್ತಾ ಇದ್ದೇವೆ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾವಿವತ್ತು 2 ಮಾವಿನಕಾಯಿಯನ್ನು ತಗೊಂಡಿದ್ದೇವೆ. ಅದನ್ನು ಉಪ್ಪು ನೀರಿಂದ ತೆಗೆದು ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ಅತ್ತೆಯವರು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದಾರೆ. ಆಮೇಲೆ ದೊಡ್ಡ ಗಾತ್ರದ ನೀರುಳ್ಳಿ ಆದರೆ 2 ನೀರುಳ್ಳಿಗಳನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ನೀರುಳ್ಳಿ ಪ್ರಮಾಣ ಎಷ್ಟಿದೆ ಅಷ್ಟೇ ಕಾಯಿ ತುರಿ ಕೂಡ ಇದೆ ನೋಡಿ. ಇಲ್ಲಿ 3 ಕೂಡ ಒಂದೇ ಪ್ರಮಾಣದಲ್ಲಿ ಇರಬೇಕು. ಆಮೇಲೆ ಇಷ್ಟು ಪ್ರಮಾಣಕ್ಕೆ ಕುಮಟೆ ಮೆಣಸು 9 ಮೆಣಸುಗಳನ್ನು ಈ ಥರ ಕಟ್ ಮಾಡಿ ಬಾಣಲೆಯಲ್ಲಿ ಹಾಕಿ ಎಣ್ಣೆ ಹಾಕಿ 2 ಚಮಚ ಜೀರಿಗೆ, 2 ಚಮಚ ಸಾಸಿವೆ ಹಾಕಿ ಸಣ್ಣ ಉರಿನಲ್ಲಿ ಹುರಿದಿಟ್ಕೊಳ್ಬೇಕು. ಸಾಸಿವೆ ಜೊತೆಗೆ ಅದು ಪುಡಿ ಥರ ಕಾಣ್ತಾ ಇರೋದು ಸಾಸಿವೆದೇ ಪುಡಿಯಲ್ಲಿ ಇದ್ದಿದ್ದನ್ನು ಹಾಕಿದ್ದೆ. ಜಾಸ್ತಿ ಎಣ್ಣೆ ಬೇಡ, ಅದು ಫ್ರೈ ಆಗುವಷ್ಟು ಸಾಕು, ಕಸಿ ಆಗುವಷ್ಟು ಹಾಕಿದರೆ ಸಾಕು. ದೊಡ್ಡ ಪಾತ್ರೆಯಲ್ಲಿ ಫ್ರೈ ಮಾಡಿದರೆ ಅದು ಸುಟ್ಟು ಹೋಗುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಟ್ಕೊಳ್ಬೇಕು. ಆಮೇಲೆ ಇದನ್ನು ತಣ್ಣಗಾಗಲು ಬಿಟ್ಟು ತಣ್ಣಗಾದಮೇಲೆ ನೀರು ಹಾಕದೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿಕೊಂಡು ರುಚಿಗೆ ತಕ್ಕಷ್ಟು ಪುಡಿ ಮಾಡಿಟ್ಕೊಳ್ಳುವಂಥದ್ದು. ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಮತ್ತು ಜೀರಿಗೆ ಘಮ ಘಮ ಪರಿಮಳ ಬರುತ್ತೆ. ಆಗ ಆಯಿತು ಅಂತ ಅರ್ಥ. ನಾನು ತಣಿಯೋದಕ್ಕೆ ಬಿಟ್ಟಿದ್ದೇನೆ. ಸಂಪೂರ್ಣ ತಣ್ಣಗಾದ ಮೇಲೆ ಈ ಥರ ಮಿಕ್ಸಿಗೆ ಹಾಕ್ಕೊಂಡಿರೋದು. ನೋಡಿ, ಸ್ವಲ್ಪ ಕಲ್ಲುಪ್ಪು, ನೈಸಾಗಿ ಪುಡಿಯಾಗಿದೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಬದಿಯಲ್ಲಿರೋದೆಲ್ಲ ಸ್ವಲ್ಪ ಒಳಗಡೆ ಹಾಕಿಬಿಟ್ಟು ಇನ್ನೊಮ್ಮೆ ರುಬ್ಕೊಳ್ತೇನೆ.
ನೋಡಿ, ನೈಸಾಗಿ ಪುಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬಹಳ ರುಚಿಯಾಗಿರುತ್ತೆ. ಮಜ್ಜಿಗೆ ಅನ್ನದ ಜೊತೆ ಊಟ ಮಾಡೋದಕ್ಕಂತೂ ತುಂಬಾ ರುಚಿಕರವಾಗಿರುತ್ತೆ. ಇದೊಂದು ಐಟಮ್ ಇದ್ದರೆ ಸಾಕು, ಬೇರೆ ಏನೂ ಬೇಡ ಊಟಕ್ಕೆ. ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ನೋಡಿ, ಈ ಥರ ಪುಡಿಗಳನ್ನು ಹಾಕಿಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಯಿತು ನೋಡಿ. ರುಚಿಕರವಾದ ನೀರುಮಾವಿನಕಾಯಿ ಕೋಸಂಬರಿ ರೆಡಿಯಾಗಿದೆ. ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟೇ ರುಚಿನೂ ಆಗಿದೆ ಇದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ನೋಡಿದವರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.